ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಆತಂಕಗೊಂಡಿದ್ರು. ಇನ್ನೇನು ಆ ಫ್ಲೈಟ್ ಟೇಕ್ ಆಫ್ ಆಗಬೇಕು ಅನ್ನುವಷ್ಟರಲ್ಲಿ ಭಾರೀ ಸದ್ದು ಕೇಳಿತ್ತು. ಪ್ರಯಾಣಿಕರು ಏರ್ಪೋರ್ಟ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ರು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ದೆಹಲಿ ಏರ್ಪೋರ್ಟ್ನಲ್ಲಿ 2 ವಿಮಾನಗಳು ಡಿಕ್ಕಿ, ಕೂದಲೆಳೆ ಅಂತರದಲ್ಲಿ ತಪ್ಪಿದ ಭಾರೀ ದುರಂತ. ಈ 2 ವಿಮಾನಗಳನ್ನು ನೋಡಿ ರೆಕ್ಕೆಗಳು ತುಂಡಾಗಿವೆ. ಏರ್ಪೋರ್ಟ್ ಸಿಬ್ಬಂದಿ ಆತಂಕಗೊಂಡಿದ್ದಾರೆ. ಇಂತಹದ್ದೊಂದು ಅವಘಡ ದೆಹಲಿ ಏರ್ಪೋರ್ಟ್ನಲ್ಲಿ ನಡೆದಿದೆ. ಹೌದು, 2 ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ. ಅದೃಷ್ಟವಶಾತ್ ಭಾರೀ ದುರಂತವೊಂದು ತಪ್ಪಿದೆ. ದೆಹಲಿ ಏರ್ಪೋರ್ಟ್ನ ಟ್ಯಾಕ್ಸಿವೇಯಲ್ಲಿ ಆಕಾಶ ಏರ್ ಫ್ಲೈಟ್ ಮತ್ತು ಸ್ಪೈಸ್ ಜೆಟ್ ವಿಮಾನಗಳ ರೆಕ್ಕೆಗಳು ಪರಸ್ಪರ ಡಿಕ್ಕಿಯಾಗಿವೆ. ಇನ್ನು ಘಟನೆ ಬೆನ್ನಲ್ಲೇ 2 ವಿಮಾನಗಳ ಟೇಕ್ ಆಫ್ ಅನ್ನು ರದ್ದುಗೊಳಿಸಲಾಯಿತು. ಆಕಾಶ ಏರ್ ವಿಮಾನ ಟೇಕ್ ಆಫ್ಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ಮತ್ತು ಸ್ಪೈಸ್ ಜೆಟ್ ವಿಮಾನ ಪಾರ್ಕಿಂಗ್ ಸ್ಟ್ಯಾಂಡ್ ಕಡೆಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ರೆಕ್ಕೆಗಳು ಡಿಕ್ಕಿಯಾಗಿವೆ. ಇನ್ನು ಆಕಾಶ ಏರ್ ವಿಮಾನ ದೆಹಲಿಯಿಂದ ಹೈದರಾಬಾದ್ಗೆ ತೆರಳಬೇಕಿತ್ತು. ಆ ವೇಳೆ ನಡೆದಂತ ಅವಘಡದಿಂದ ಪ್ರಯಾಣಿಕರು ಸಿಬ್ಬಂದಿ ಆತಂಕಗೊಂಡಿದ್ರು. ಸಣ್ಣ ಮಟ್ಟದ ಡಿಕ್ಕಿಯಾಗಿದ್ದು ಯಾರಿಗೂ ಗಾಯವಾಗಿಲ್ಲ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಆತಂಕಗೊಂಡಿದ್ರು. ಇನ್ನೇನು ಆ ಫ್ಲೈಟ್ ಟೇಕ್ ಆಫ್ ಆಗಬೇಕು ಅನ್ನುವಷ್ಟರಲ್ಲಿ ಭಾರೀ ಸದ್ದು ಕೇಳಿತ್ತು. ಪ್ರಯಾಣಿಕರು ಏರ್ಪೋರ್ಟ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ರು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ದೆಹಲಿ ಏರ್ಪೋರ್ಟ್ನಲ್ಲಿ 2 ವಿಮಾನಗಳು ಡಿಕ್ಕಿ, ಕೂದಲೆಳೆ ಅಂತರದಲ್ಲಿ ತಪ್ಪಿದ ಭಾರೀ ದುರಂತ. ಈ 2 ವಿಮಾನಗಳನ್ನು ನೋಡಿ ರೆಕ್ಕೆಗಳು ತುಂಡಾಗಿವೆ. ಏರ್ಪೋರ್ಟ್ ಸಿಬ್ಬಂದಿ ಆತಂಕಗೊಂಡಿದ್ದಾರೆ. ಇಂತಹದ್ದೊಂದು ಅವಘಡ ದೆಹಲಿ ಏರ್ಪೋರ್ಟ್ನಲ್ಲಿ ನಡೆದಿದೆ. ಹೌದು, 2 ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ. ಅದೃಷ್ಟವಶಾತ್ ಭಾರೀ ದುರಂತವೊಂದು ತಪ್ಪಿದೆ. ದೆಹಲಿ ಏರ್ಪೋರ್ಟ್ನ ಟ್ಯಾಕ್ಸಿವೇಯಲ್ಲಿ ಆಕಾಶ ಏರ್ ಫ್ಲೈಟ್ ಮತ್ತು ಸ್ಪೈಸ್ ಜೆಟ್ ವಿಮಾನಗಳ ರೆಕ್ಕೆಗಳು ಪರಸ್ಪರ ಡಿಕ್ಕಿಯಾಗಿವೆ. ಇನ್ನು ಘಟನೆ ಬೆನ್ನಲ್ಲೇ 2 ವಿಮಾನಗಳ ಟೇಕ್ ಆಫ್ ಅನ್ನು ರದ್ದುಗೊಳಿಸಲಾಯಿತು. ಆಕಾಶ ಏರ್ ವಿಮಾನ ಟೇಕ್ ಆಫ್ಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ಮತ್ತು ಸ್ಪೈಸ್ ಜೆಟ್ ವಿಮಾನ ಪಾರ್ಕಿಂಗ್ ಸ್ಟ್ಯಾಂಡ್ ಕಡೆಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ರೆಕ್ಕೆಗಳು ಡಿಕ್ಕಿಯಾಗಿವೆ. ಇನ್ನು ಆಕಾಶ ಏರ್ ವಿಮಾನ ದೆಹಲಿಯಿಂದ ಹೈದರಾಬಾದ್ಗೆ ತೆರಳಬೇಕಿತ್ತು. ಆ ವೇಳೆ ನಡೆದಂತ ಅವಘಡದಿಂದ ಪ್ರಯಾಣಿಕರು ಸಿಬ್ಬಂದಿ ಆತಂಕಗೊಂಡಿದ್ರು. ಸಣ್ಣ ಮಟ್ಟದ ಡಿಕ್ಕಿಯಾಗಿದ್ದು ಯಾರಿಗೂ ಗಾಯವಾಗಿಲ್ಲ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಆತಂಕಗೊಂಡಿದ್ರು. ಇನ್ನೇನು ಆ ಫ್ಲೈಟ್ ಟೇಕ್ ಆಫ್ ಆಗಬೇಕು ಅನ್ನುವಷ್ಟರಲ್ಲಿ ಭಾರೀ ಸದ್ದು ಕೇಳಿತ್ತು. ಪ್ರಯಾಣಿಕರು ಏರ್ಪೋರ್ಟ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ರು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ದೆಹಲಿ ಏರ್ಪೋರ್ಟ್ನಲ್ಲಿ 2 ವಿಮಾನಗಳು ಡಿಕ್ಕಿ, ಕೂದಲೆಳೆ ಅಂತರದಲ್ಲಿ ತಪ್ಪಿದ ಭಾರೀ ದುರಂತ. ಈ 2 ವಿಮಾನಗಳನ್ನು ನೋಡಿ ರೆಕ್ಕೆಗಳು ತುಂಡಾಗಿವೆ. ಏರ್ಪೋರ್ಟ್ ಸಿಬ್ಬಂದಿ ಆತಂಕಗೊಂಡಿದ್ದಾರೆ. ಇಂತಹದ್ದೊಂದು ಅವಘಡ ದೆಹಲಿ ಏರ್ಪೋರ್ಟ್ನಲ್ಲಿ ನಡೆದಿದೆ. ಹೌದು, 2 ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ. ಅದೃಷ್ಟವಶಾತ್ ಭಾರೀ ದುರಂತವೊಂದು ತಪ್ಪಿದೆ. ದೆಹಲಿ ಏರ್ಪೋರ್ಟ್ನ ಟ್ಯಾಕ್ಸಿವೇಯಲ್ಲಿ ಆಕಾಶ ಏರ್ ಫ್ಲೈಟ್ ಮತ್ತು ಸ್ಪೈಸ್ ಜೆಟ್ ವಿಮಾನಗಳ ರೆಕ್ಕೆಗಳು ಪರಸ್ಪರ ಡಿಕ್ಕಿಯಾಗಿವೆ. ಇನ್ನು ಘಟನೆ ಬೆನ್ನಲ್ಲೇ 2 ವಿಮಾನಗಳ ಟೇಕ್ ಆಫ್ ಅನ್ನು ರದ್ದುಗೊಳಿಸಲಾಯಿತು. ಆಕಾಶ ಏರ್ ವಿಮಾನ ಟೇಕ್ ಆಫ್ಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ಮತ್ತು ಸ್ಪೈಸ್ ಜೆಟ್ ವಿಮಾನ ಪಾರ್ಕಿಂಗ್ ಸ್ಟ್ಯಾಂಡ್ ಕಡೆಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ರೆಕ್ಕೆಗಳು ಡಿಕ್ಕಿಯಾಗಿವೆ. ಇನ್ನು ಆಕಾಶ ಏರ್ ವಿಮಾನ ದೆಹಲಿಯಿಂದ ಹೈದರಾಬಾದ್ಗೆ ತೆರಳಬೇಕಿತ್ತು. ಆ ವೇಳೆ ನಡೆದಂತ ಅವಘಡದಿಂದ ಪ್ರಯಾಣಿಕರು ಸಿಬ್ಬಂದಿ ಆತಂಕಗೊಂಡಿದ್ರು. ಸಣ್ಣ ಮಟ್ಟದ ಡಿಕ್ಕಿಯಾಗಿದ್ದು ಯಾರಿಗೂ ಗಾಯವಾಗಿಲ್ಲ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಆತಂಕಗೊಂಡಿದ್ರು. ಇನ್ನೇನು ಆ ಫ್ಲೈಟ್ ಟೇಕ್ ಆಫ್ ಆಗಬೇಕು ಅನ್ನುವಷ್ಟರಲ್ಲಿ ಭಾರೀ ಸದ್ದು ಕೇಳಿತ್ತು. ಪ್ರಯಾಣಿಕರು ಏರ್ಪೋರ್ಟ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ರು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ದೆಹಲಿ ಏರ್ಪೋರ್ಟ್ನಲ್ಲಿ 2 ವಿಮಾನಗಳು ಡಿಕ್ಕಿ. ಕೂದಲೆಳೆ ಅಂತರದಲ್ಲಿ ತಪ್ಪಿದ ಭಾರೀ ದುರಂತ. ಈ 2 ವಿಮಾನಗಳನ್ನು ನೋಡಿ ರೆಕ್ಕೆಗಳು ತುಂಡಾಗಿವೆ. ಏರ್ಪೋರ್ಟ್ ಸಿಬ್ಬಂದಿ ಆತಂಕಗೊಂಡಿದ್ದಾರೆ. ಇಂತಹದ್ದೊಂದು ಅವಘಡ ದೆಹಲಿ ಏರ್ಪೋರ್ಟ್ನಲ್ಲಿ ನಡೆದಿದೆ. ಹೌದು, 2 ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ. ಅದೃಷ್ಟವಶಾತ್ ಭಾರೀ ದುರಂತವೊಂದು ತಪ್ಪಿದೆ. ದೆಹಲಿ ಏರ್ಪೋರ್ಟ್ನ ಟ್ಯಾಕ್ಸಿ ವೇಯಲ್ಲಿ ಆಕಾಶ ಏರ್ ಫ್ಲೈಟ್ ಮತ್ತು ಸ್ಪೈಸ್ ಜೆಟ್ ವಿಮಾನಗಳ ರೆಕ್ಕೆಗಳು ಪರಸ್ಪರ ಡಿಕ್ಕಿಯಾಗಿವೆ. ಇನ್ನು ಘಟನೆ ಬೆನ್ನಲ್ಲೇ 2 ವಿಮಾನಗಳ ಟೇಕ್ ಆಫ್ ಅನ್ನು ರದ್ದುಗೊಳಿಸಲಾಯಿತು. ಆಕಾಶ ಏರ್ ವಿಮಾನ ಟೇಕ್ ಆಫ್ಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ಮತ್ತು ಸ್ಪೈಸ್ ಜೆಟ್ ವಿಮಾನ ಪಾರ್ಕಿಂಗ್ ಸ್ಟ್ಯಾಂಡ್ ಕಡೆಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ರೆಕ್ಕೆಗಳು ಡಿಕ್ಕಿಯಾಗಿವೆ. ಇನ್ನು ಆಕಾಶ ಏರ್ ವಿಮಾನ ದೆಹಲಿಯಿಂದ ಹೈದರಾಬಾದ್ಗೆ ತೆರಳಬೇಕಿತ್ತು. ಆ ವೇಳೆ ನಡೆದಂತ ಅವಘಡದಿಂದ ಪ್ರಯಾಣಿಕರು ಸಿಬ್ಬಂದಿ ಆತಂಕಗೊಂಡಿದ್ರು. ಸಣ್ಣ ಮಟ್ಟದ ಡಿಕ್ಕಿಯಾಗಿದ್ದು ಯಾರಿಗೂ ಗಾಯವಾಗಿಲ್ಲ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಆತಂಕಗೊಂಡಿದ್ರು. ಇನ್ನೇನು ಆ ಫ್ಲೈಟ್ ಟೇಕ್ ಆಫ್ ಆಗಬೇಕು ಅನ್ನುವಷ್ಟರಲ್ಲಿ ಭಾರೀ ಸದ್ದು ಕೇಳಿತ್ತು. ಪ್ರಯಾಣಿಕರು ಏರ್ಪೋರ್ಟ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ರು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ದೆಹಲಿ ಏರ್ಪೋರ್ಟ್ನಲ್ಲಿ 2 ವಿಮಾನಗಳು ಡಿಕ್ಕಿ. ಕೂದಲೆಳೆ ಅಂತರದಲ್ಲಿ ತಪ್ಪಿದ ಭಾರೀ ದುರಂತ. ಈ 2 ವಿಮಾನಗಳನ್ನು ನೋಡಿ ರೆಕ್ಕೆಗಳು ತುಂಡಾಗಿವೆ. ಏರ್ಪೋರ್ಟ್ ಸಿಬ್ಬಂದಿ ಆತಂಕಗೊಂಡಿದ್ದಾರೆ. ಇಂತಹದ್ದೊಂದು ಅವಘಡ ದೆಹಲಿ ಏರ್ಪೋರ್ಟ್ನಲ್ಲಿ ನಡೆದಿದೆ. ಹೌದು, 2 ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ. ಅದೃಷ್ಟವಶಾತ್ ಭಾರೀ ದುರಂತವೊಂದು ತಪ್ಪಿದೆ. ದೆಹಲಿ ಏರ್ಪೋರ್ಟ್ನ ಟ್ಯಾಕ್ಸಿ ವೇಯಲ್ಲಿ ಆಕಾಶ ಏರ್ ಫ್ಲೈಟ್ ಮತ್ತು ಸ್ಪೈಸ್ ಜೆಟ್ ವಿಮಾನಗಳ ರೆಕ್ಕೆಗಳು ಪರಸ್ಪರ ಡಿಕ್ಕಿಯಾಗಿವೆ. ಇನ್ನು ಘಟನೆ ಬೆನ್ನಲ್ಲೇ 2 ವಿಮಾನಗಳ ಟೇಕ್ ಆಫ್ ಅನ್ನು ರದ್ದುಗೊಳಿಸಲಾಯಿತು. ಆಕಾಶ ಏರ್ ವಿಮಾನ ಟೇಕ್ ಆಫ್ಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ಮತ್ತು ಸ್ಪೈಸ್ ಜೆಟ್ ವಿಮಾನ ಪಾರ್ಕಿಂಗ್ ಸ್ಟ್ಯಾಂಡ್ ಕಡೆಗೆ ಟ್ಯಾಕ್ಸಿಂಗ್ ಮಾಡ್ತಾ ಇದ್ದಾಗ ರೆಕ್ಕೆಗಳು ಡಿಕ್ಕಿಯಾಗಿವೆ. ಇನ್ನು ಆಕಾಶ ಏರ್ ವಿಮಾನ ದೆಹಲಿಯಿಂದ ಹೈದರಾಬಾದ್ಗೆ ತೆರಳಬೇಕಿತ್ತು. ಆ ವೇಳೆ ನಡೆದಂತ ಅವಘಡದಿಂದ ಪ್ರಯಾಣಿಕರು ಸಿಬ್ಬಂದಿ ಆತಂಕಗೊಂಡಿದ್ರು. ಸಣ್ಣ ಮಟ್ಟದ ಡಿಕ್ಕಿಯಾಗಿದ್ದು ಯಾರಿಗೂ ಗಾಯವಾಗಿಲ್ಲ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಆತಂಕಗೊಂಡಿದ್ರು. ಇನ್ನೇನು ಆ ಫ್ಲೈಟ್ ಟೇಕ್ ಆಫ್ ಆಗಬೇಕು